ಎಲ್ಲರಿಗೂ ನಮಸ್ಕಾರ, ಮುಂಜಾನೆಯ ಶುಭೋದಯ. ಇವತ್ತು ನಾನು ಕಾವ್ಯ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದು. ಪ್ರತಿ ಸಲನೂ ನಾವು ಕಾರಲ್ಲಿ ಹೋಗ್ತೀವಿ, ಈ ಸಲ ಬಸ್ಸಲ್ಲಿ ಹೋಗೋಣ, ಯಾವ ಥರ ಇರುತ್ತೆ ಅದನ್ನು ಕೂಡ ನೋಡೋಣ ಅಂತೇಳಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹಾಯ್, ಮುಂಜಾನೆಯ ಶುಭೋದಯ ಎಲ್ಲರಿಗೂ. ಈಗ 6 o'clock ಆಗಿದೆ. ಇಷ್ಟು ಬೆಳಗ್ಗೆ ಏನು ಮಾಡ್ತಾ ಇದ್ದಾರೆ ಚೈತನ್ಯ ಅನ್ಕೊತಿದ್ದೀರಾ? ನಾನು ಕಾವ್ಯ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಮಾಡ್ದು, ಹಾಗಾಗಿ ಧರ್ಮಸ್ಥಳದಲ್ಲೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಬನ್ನಿ, ನಿಮಗೂ ಕೂಡ ಧರ್ಮಸ್ಥಳ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ವಿಡಿಯೋ ಮಾಡ್ಬೋದೋ ಇಲ್ವೋ ನಂಗೆ ಗೊತ್ತಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಬ್ಲಾಗ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ತುಂಬಾ ಚೆನ್ನಾಗಿತ್ತು ಧರ್ಮಸ್ಥಳಕ್ಕೆ ಬಂದಿದ್ದು. ನನಗೆ ಸಾಧ್ಯವಾದಷ್ಟು ವಿಡಿಯೋ ಹಿಡಿಯೋಣ ಅಂತ ಟ್ರೈ ಮಾಡಿದ್ದೀನಿ. ಅಲ್ಲಿ ಧರ್ಮಸ್ಥಳದಲ್ಲಿ ವಿಡಿಯೋ ಪರ್ಮಿಷನ್ ಇಲ್ಲ, ಹಾಗಾಗಿ ವಿಡಿಯೋ ಹಿಡಿಯೋದಕ್ಕೆ ನನ್ನ ಕೈಲಿ ಆಗಲಿಲ್ಲ. ಆದರೂ ಕೂಡ ಟ್ರೈ ಮಾಡಿ ನೋಡಿ, ಈ ಥರ ಎಲ್ಲ ಗ್ಯಾಪಲ್ಲಿ ವಿಡಿಯೋ ಹಿಡ್ದಿದ್ದೀನಿ. ಕೆಲವೊಂದು ಕಡೆ ಬೈಸ್ಕೊಂಡಿದ್ದು ಉಂಟು, ಏನು ಮಾಡೋಕ್ಕಾಗಲ್ಲ, ನಿಮ್ಗಳಿಗೆ ತೋರಿಸೋಣ ಅಂತೇಳಿ ಆದಷ್ಟು ಟ್ರೈ ಮಾಡಿ ಹಿಡಿದೆ. ಒಟ್ಟಿನಲ್ಲಿ ಆ ಒಂದು ಸನ್ನಿಧಿಗೆ ಹೋಗಿದ್ದು ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ನೀವು ಕೂಡ ಅಟ್ಲೀಸ್ಟ್ ಈಚೆ ಏನು ತೋರಿಸ್ತಾ ಇದ್ದೀನಿ ಅದನ್ನೇ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಅಂದರೆ ಒಳಗಡೆ ವಿಡಿಯೋ ಯಾವುದು ತೆಗಿಯೋದಕ್ಕೆ ಬಿಡಲಿಲ್ಲ, ಹಾಗಾಗಿ ಎಷ್ಟಾಗುತ್ತೆ ಸಾಧ್ಯವಾದಷ್ಟು ಹಿಡಿದೆ. ಈಗ 9 o'clock ಆಗಿದೆ. ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ. ಪ್ರಸಾದ ಮಾತ್ರ ಮಿಸ್ ಮಾಡಲ್ಲ, ನನ್ನ ಫೇವ್ರೇಟ್ ಪ್ರಸಾದ ತಿನ್ಕೊಂಡು ಅದಾದಮೇಲೆ ಎಲ್ಲಿಗೆ ಹೋಗೋದು? ಕುಕ್ಕೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಮನೆ. ಇಬ್ಬರೇ ಬಂದಿದ್ದೀವಿ ಫ್ರೆಂಡ್ಸ್. ಯಾವತ್ತೂ ಫ್ಯಾಮಿಲಿ ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಫಸ್ಟ್ ಟೈಮ್ ಹೋಗೋಣ ಅಂಥೇಳಿ ಮನಸ್ಸು ಮಾಡಿ ದೇವ್ರನ್ನ ನೋಡಬೇಕು ಅಂತ ಬಂದಿದ್ದೀವಿ. ದೇವ್ರಿಗೆ ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ದೇವರೇ ಕರೆಸ್ಕೊಂಡ್ಬಿಟ್ಟವನೇ, ಮಂಜುನಾಥ ಸ್ವಾಮಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ರಶ್ ಇಲ್ಲ ಅಥವಾ ತುಂಬ ಖಾಲಿನೂ ಏನಿಲ್ಲ, ಮೀಡಿಯಮ್ ಆಗಿದೆ. ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಿದ್ದು ರೂಮ್ಗೆ. ಇದು ರೂಮ್ ವ್ಯೂ ತೋರಿಸ್ತಾ ಇರೋದು ನಾನು. ರೂಮ್ ಹತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಆಮೇಲೆ ಇತ್ತು. ನಾನಂತೂ ತುಂಬ ಚೆನ್ನಾಗಿ ಶೂಟೆಲ್ಲ ಮಾಡಿಕೊಂಡೆ. ಅದಾದಮೇಲೆ ನಾವು ಊಟಕ್ಕೆ ಹೋಗೋಣ ಅಂತೇಳಿ ಹೋದೆ. ಪ್ರಸಾದ ಮಿಸ್ ಮಾಡೋಕ್ಕಾಗುತ್ತಾ? ಅಷ್ಟು ದೂರ ಧರ್ಮಸ್ಥಳಕ್ಕೆ ಹೋಗಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಆಲ್ಮೋಸ್ಟ್ ದೇವ್ರ ಪ್ರಸಾದ ತುಂಬಾ ಇಷ್ಟ. ಎಷ್ಟೇ ಕ್ಯೂ ಇದ್ರೂ ಕೂಡ ಹೋಗ್ತೀನಣ್ಣ ಅಂತ ಹೇಳ್ತೀನಿ. ಕಾವ್ಯ ಕೂಡ ಸರಿ ಊಟ ಮಾಡ್ಕೊಂಡೇ ಹೋಗೋಣ, ಎಷ್ಟಾದರೂ ಲೇಟ್ ಆಗಲಿ ಅಂತೇಳಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋದು. ಅಲ್ಲೂ ತುಂಬ ಖಾಲಿ ಇತ್ತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ತುಂಬಾ ಖಾಲಿ ಇತ್ತು. ಅದಾದಮೇಲೆ ಮತ್ತೆ ಚೆಕ್ಔಟ್ ಮಾಡೋಕ್ಕೆ ಮುಂಚೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾಗಿತ್ತಲ್ಲ, ಅಲ್ಲಿ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಮತ್ತೆ ಹಾಗೆ ನಾವು ಮಂಜುನಾಥನ ಮೀಟ್ ಮಾಡಿದ್ದು. ತುಂಬಾ ಖುಷಿ ಅನ್ನಿಸ್ತು 2 ಸತಿ ಮೀಟ್ ಮಾಡಿದ್ದು. ಓಕೆ ಫ್ರೆಂಡ್ಸ್, ಮುಗೀತು. ಮಾಡ್ದಾಗ ಕೊಡ್ತೀನಿ ಮುಗೀತು. ಚೆಕ್ಔಟ್ ಆದ್ವಿ. ರೂಮೆಲ್ಲ ಸಿಕ್ಕಾಬಿಟ್ಟೆ ಕಡಿಮೆ ಗೊತ್ತಾ? 200 rupees ಇಸ್ಕೊಂಡಿದ್ರು. 100 rupees ಅಷ್ಟೇ ಅಂತೆ. ನನಗೆ 50, ಕಾವ್ಯನ್ 50, 100 rupeesಲ್ಲೇ ಮುಗಿದೋಯ್ತು ರೂಮು. ಚೆಕ್ಔಟ್ ತುಂಬ ವಿಸಿಟ್ ಮಾಡಿ. ಹೆಣ್ಮಕ್ಳಿಗೆ ಮಾತ್ರ ಹೇಳ್ಕೋಬಾರ್ದು, ನಿಜವಾಗ್ಲೂ ಫ್ರೀನೇ ಅಲ್ವಾ? ಬಸ್ ಚಾರ್ಜ್ ಫ್ರೀ, ಎಲ್ಲ ಫ್ರೀನೇ. ಊಟನು ರೂಮು ಅಂದರೆ ರೂಮ್ಗೇನು ಒಂದು ಅದೇ 50 rupees ತೊಗೊತಾರೆ. ಇನ್ನು ನಮ್ಮ ಖರ್ಚು ಅಷ್ಟೇ. ನಾವೇನು ತಿಂತೀವಿ, ಏನು ಕುಡಿತೀವಿ, ಎಲ್ಲ ಹೋಗ್ತೀವಿ, ಅದೆಲ್ಲ ನಮ್ಮ ಖರ್ಚು ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಫ್ರೀ. ಹೆಣ್ಮಕ್ಳಿಗೆ ಮಾತ್ರ ಆರಾಮಾಗಿ ಹೋಗ್ಬೋದು. ಅದಕ್ಕೆ ನಾವಿಬ್ಬರೇ ಬಂದಿದ್ದೀವಿ. ನೆಕ್ಸ್ಟ್ ಇನ್ಮೇಲೆ ಪ್ಲಾನ್ ಮಾಡ್ತಾ ಇರ್ತೀವಿ. ಯಾಕಂದರೆ ನೀವು ಯಾರಾದರೂ ಬರೋರಿದ್ರೆ ಬಂದು ಜಾಯ್ನ್ ಆಗಿ. ಆದರೆ ನಾವಿಬ್ಬರೇ ಹೋಗ್ತಾ ಇದ್ದೀವಲ್ಲ, ಅಂದರೆ ಹುಡುಗಿರೇ ಬರೋದಾದರೆ ಬಂದು ಜಾಯ್ನ್ ಆಗಿ. ಇದನ್ನ ನೋಡ್ಬಿಟ್ಟು ಹುಡುಗರೆಲ್ಲ ಕಮೆಂಟ್ ಹಾಕ್ತಾರೆ, ಓ ಇಬ್ಬರೇ ಹೋಗ್ತಾ ಇದ್ದೀರಾ ಮೇಡಮ್, ನಾವು ಜಾಯ್ನ್ ಆಗ್ತೀವಿ ಅಂತ. ಯಾಕಂದರೆ ಹುಡುಗರು ಪಾಪ ನಮ್ಮ ಜೊತೆಲಿ ಬಂದ್ಬಿಟ್ಟು ನಿಮ್ಗೆ ಮಾತ್ರ ಆಧಾರ್ ಕಾರ್ಡು, ನೀವು ಅದಕ್ಕೆ ಎಲ್ಲೆಲ್ಲೋ ಓಡಾಡ್ತೀರಾ ಅಂತಾರೆ. ಬರೋದಿದ್ರೆ ಹುಡುಗಿರು ಬಂದು ಜಾಯ್ನ್ ಆಗಿ. ನೆಕ್ಸ್ಟ್ ಟೈಮಿಂದ ನಾವು ನಿಮ್ಮನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ.
ಊಟ ತಿಂಡಿ ಎಲ್ಲ ನಿಮ್ದೆ, ನಾವು ಮಾತ್ರ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ನಿಮ್ನ. ಬಸ್ ಫ್ರೀ. ಕರ್ಕೊಂಬರೋ ಜವಾಬ್ದಾರಿ ನಮ್ದು. ಬಸ್ ಚಾರ್ಜ್ ಎಲ್ಲ ನಾವು ಹಾಕೊತೀವಿ, ಊಟಕ್ಕೆ ಮಾತ್ರ ನಿಮ್ದೆ. ನಿಜಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದು. ಅಂದರೆ ಬರಬೇಕಾದ್ರೆ ಇಬ್ಬರೇನಾ ಅಂತ ಯೋಚನೆ ಮಾಡ್ತಿದ್ದೋ, ಇಬ್ಬರಾದರೂ ಸಖತ್ ಕಂಫರ್ಟಬಲ್ ಆಗಿತ್ತು. ಒಂದಷ್ಟು ರೀಲ್ಸ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ದು. ರೂಮಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಿ ಈಗ ಚೆಕ್ಔಟ್ ಮಾಡಿ 1:30 ಏನೋ ಆಯಿತು, 2 o'clock ಆಗಿದೆ. ಈಗ ಚೆಕ್ಔಟ್ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಬೇಕು ಅಲ್ಲಿ ಏನು ಬಸ್ ಆಟೋ ಸಿಕ್ಕಿದ್ರೆ ಆಟೋ, ಬಸ್ ಸಿಕ್ಕಿದ್ರೆ ಬಸ್, ಯಾವುದಾದ್ರೂ ಓಕೆ ನೋಡಿಕೊಂಡು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಒಂದು ವಿಸಿಟ್ ಮಾಡಿ ದೇವರಿಗೆ ಕೈ ಮುಗಿದು ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರು. ಚೆನ್ನಾಗಿತ್ತು. ಅಂದರೆ ಫ್ರೀ ಮಾಡಿರೋದು ಒಂಥರ ಚಂದ ಅನಿಸುತ್ತೆ. ಆರಾಮಾಗಿ ಹೆಣ್ಮಕ್ಳು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಆರಾಮಾಗಿ ಬಂದು ಹೋಗ್ಬೋದು ಫ್ರೆಂಡ್ಸ್. ಯಾವುದೇ ರೀತಿ ಭಯ ಇಲ್ಲ, ಯಾವುದೇ ರೀತಿ ಏನು ಅನ್ಸಲ್ಲ. ಜಾಸ್ತಿ ಬಾಯ್ಸ್ಗಿಂತ ಬರೀ ಲೇಡೀಸೇ ಬಂದಿರೋದು. ಹೌದು, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಲೇಡೀಸ್ ಅಂತೂ ಚೆನ್ನಾಗಿತ್ತು. ಕಮ್ಮಿ ಹೇಳ್ಬೇಕಂದ್ರೆ ಅಂದರೆ ನಾರ್ಮಲಿ ತುಂಬ ಜನ ಹೋದರೆ ಎಂಜಾಯ್ ಮಾಡ್ತಾರೆ, ಸ್ವಲ್ಪ ಜನ ಹೋದರೆ ಅಷ್ಟು, ಅಂದರೆ ಒಬ್ರಿಬ್ರೆಲ್ಲ ಹೋದರೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಅಂತಾರೆ. ಬಟ್ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯ್ತು. ದರ್ಶನ ಮಾಡ್ಕೊಂಡು ಆರಾಮಾಗಿ ನಿಮ್ಗೆ ಬಂದು ರೂಮಲ್ಲಿದ್ದು ಇವಾಗ ರೂಮಿಂದ ಚೆಕ್ಔಟ್ ಮಾಡಿಕೊಂಡು ಡೈರೆಕ್ಟ್ ಕುಕ್ಕೆಗೆ ಹೋಗಿ ಕುಕ್ಕೆ ದರ್ಶನ ಮಾಡ್ಕೊಂಡು ಬ್ಯಾಂಗ್ಳೂರು. ಆದಷ್ಟು ಟ್ರೈ ಮಾಡಿ ಹಿಡ್ದಿದ್ದೀನಿ. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ನಮಗೆ, ಆದರೂ ಕೂಡ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ವಿಡಿಯೋನ ಹಿಡ್ದಿದ್ದೀನಿ. ಕುಕ್ಕೆಲ್ಲೂ ಅಷ್ಟೇ ಆದಷ್ಟು ಟ್ರೈ ಮಾಡ್ತೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡ್ತೀನಿ. ನೀವು ಕುಂತಿದ್ದ ಜಾಗದಲ್ಲೇ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ, ಅಲ್ಲಿಂದನೇ ಬೇಡ್ಕೊಡಿ ನಿಮ್ಮ ಎಲ್ಲ ಆಸೆಗಳು ನೆರವೇರಲಿ ಅಂತ. ನೆಕ್ಸ್ಟ್ ಟೈಮ್ ಬರೋರು ಪಕ್ಕ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಚೇತನ ಕಾಂಟ್ಯಾಕ್ಟ್ ಮಾಡಿ, ಪಕ್ಕ ಕರ್ಕೊಂಡು ಹೋಗ್ತೀವಿ. ಆದರೆ ಬಸ್ ಚಾರ್ಜ್ ಮಾತ್ರ ನಮ್ದೆ, ಇನ್ನು ಊಟ ತಿಂಡಿ ಎಲ್ಲ ನಿಮ್ಮದೆ. ಆರಾಮಾಗಿ ಕರ್ಕೊಂಡೋಗಿ ಆರಾಮಾಗಿ ಕರ್ಕೊಂಡು ಬರ್ತೀವಿ. ಹೌದು, ಯೋಚನೆ ಮಾಡಿ. ಬರೋರು ಮಾತ್ರ ಪಕ್ಕ ಕಮೆಂಟ್ ಮಾಡಿ ಯಾರ್ಯಾರು ಬರ್ತೀರಾ ನೆಕ್ಸ್ಟ್ ಟೈಮ್ ಅಂತ. ನೆಕ್ಸ್ಟ್ ಟೈಮ್ ಯಾರ್ಯಾರು ಬರ್ತೀರಾ ಕಮೆಂಟ್ ಮಾಡಿ, ಎಲ್ಲರೂ ಮೀಟ್ ಆಗೋಣ ಒಂದ್ಸತಿ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈಗ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್, ತುಂಬ ಬಿಸಿಲಿದೆ. ಅಷ್ಟಪ್ಪ ಕೈಯೆಲ್ಲ ನೋವು ಬಂದುಬಿಡ್ತು. ಲಗೇಜ್ ಎಲ್ಲ ಇಟ್ಕೊಂಡು ಆಟೋನೇ ಒಂದೂ ಇಲ್ಲ. ಆಟೋಗೆ ಹೋಗೋಣ ಅಂದರೆ ಜನ ಅಷ್ಟೊಂದಿಲ್ಲ. ಅಂದರೆ ನಾರ್ಮಲ್ ಡೇಸ್ಗಿಂತ ಕಡಿಮೆ ಇದ್ದಾರೆ, ಬಟ್ ಜನ ಇದ್ದಾರೆ. ವೀಕ್ ಡೇಸ್ ಅಲ್ವಾ, ಹಂಗಾಗಿ ಸ್ವಲ್ಪ ಕಡಿಮೆ ಇದ್ದಾರೆ. ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರೆ. ನಾರ್ಮಲಿ ಹೇಳ್ಬೇಕಂದ್ರೆ ವೀಕ್ ಡೇಸಲ್ಲಿ ಬರೋದೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಆರಾಮಾಗಿ ದೇವರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ತಾನೆ, ನಾವು ದೇವ್ರನ್ನ ತುಂಬ ಚೆನ್ನಾಗಿ ನೋಡ್ತೀವಿ. ಹಾಗಾಗಿ ಆರಾಮಾಗಿ ವೀಕ್ ಡೇಸಲ್ಲಿ ಬನ್ನಿ. ವೀಕೆಂಡಲ್ಲಿ ಸ್ವಲ್ಪ ಪ್ರಾಬ್ಲಮ್, ಅಂದರೆ ತುಂಬ ಜನ ಕ್ರೌಡ್ ಇರುತ್ತಲ್ವ, ನೋಡೋಕ್ಕೂ ದೇವ್ರನ್ನ ದರ್ಶನ ಅಷ್ಟು ನೀಟಾಗಿ ಆಗಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹಾಗಾಗಿ ಆರಾಮಾಗಿ ಬನ್ನಿ ಈಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ. ಆ ಹಿಂದಗಡೆ ಬೆಟ್ಟ ಥರ ಹೆಂಗೆ ಇದು ಎಲ್ಲ ಹೆಂಗೈತೆ ನೋಡಿ, ಸಕಲಾಗೈತಲ್ಲ. ಮನೆ ಕಟ್ತವಲ್ಲ, ತೊಗೊಂಡ್ವಲ್ಲ ಕಟ್ಟಿರೋದನ್ನೇ. ಇದು ಬಂದು ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲೂ ಕೂಡ ಪರ್ಮಿಷನ್ ಇಲ್ಲ ಫ್ರೆಂಡ್ಸ್. ನಾನೇನು ಮಾಡಲಿ, ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಅಷ್ಟು ಟ್ರೈ ಮಾಡಿ ನಾನು ವಿಡಿಯೋ ಹಿಡಿಯೋದಕ್ಕೆ ಟ್ರೈ ಮಾಡಿದೆ. ಅಲ್ಲಿ ತುಂಬ ವಿಡಿಯೋ ಹಿಡಿದ್ರೆ ಫೋನ್ನೇ ಕಿತ್ಕೊತೀನಿ ಅಂದರು. ಹಾಗಾಗಿ ನನಗೆ ವಿಡಿಯೋ ಹಿಡಿಯೋದಕ್ಕಾಗಲಿಲ್ಲ. ಆದರೂ ಕೂಡ ಈ ಒಂದು ಜರ್ನಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಇಬ್ಬರೇ ಹೋಗಿ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ದು. ನೀವುಗಳು ಯಾರಾದರೂ ಈ ಥರ ಹೋಗಿದ್ದೀರಾ ನನಗೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್